ಹರಿ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಾರಾಯಣ ಪಂಜರದಿಂದ 36ರಿಂದ 41 ನುಡಿಯ ಅರ್ಥಚಿಂತನೆಯನ್ನು ಮಾಡ್ತಾ ಹೋಗೋಣ. 36ನೇ ನುಡಿ ಹೀಗಿದೆ: ನಿನ್ನ ಮೈ ಬೆಮ್ಮರೊಳೆಯ ಲೆನ್ನ ಮುಳುಗಿಸಿ ನಾರಾಯಣ ನಮೋ ನಾರಾಯಣ, ನಿನ್ನವರ ಕೈಲಿ ಕೊಡು ಗಡಗಡ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ. ಹರೇ ಶ್ರೀನಿವಾಸ ಶಂಸಿ. ಇವತ್ತಿನ ಒಂದು ಈ 36ನೇ ನುಡಿಯ ಒಂದು ಚಿಂತನೆ ಹೀಗಿದೆ. ಅಂದರೆ ಭಗವಂತನ ಮೈಯಿಂದ ಬೆವರು, ಆ ಬೆವರು ಲಕ್ಷ್ಮ್ಯಾತ್ಮಕವಾದಂಥ ಬೆವರು, ಸುಗಂಧಭರಿತವಾದಂಥ ಬೆವರು. ಅದು ವಿರಜಾ ನದಿಯಲ್ಲಿ ಆ ಒಂದು ದಾಸರಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ನಿನ್ನ ಮೈ ಬೆಮರೊಳೆ ಎಲೆನ್ನ ಮುಳುಗಿಸಿ ಅಂತ, ನಿನ್ನ ಬೆವರಿನ ಆ ಒಂದು ಹೊಳೆಯಲ್ಲಿ ನನ್ನ ಮುಳುಗಿಸು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದರೆ ಭಗವಂತ ಅವನ ಒಂದು ವಿರಜಾ ನದಿ, ಅವನ ಮೈಯಿಂದ ಬರುವಂಥ ಬೆವರು ವಿರಜಾ ನದಿಯಾಗಿ ಹರಿಯುತ್ತೆ. ಆ ವಿರಜಾ ನದಿ ಲಕ್ಷ್ಮ್ಯಾತ್ಮಕವಾದಂಥದ್ದು. ಅಂಥ ಒಂದು ಬೆವರಿನ ಆ ಒಂದು ಹೊಳೆಯಲ್ಲಿ, ನನ್ನ ಆ ಒಂದು ನದಿಯಲ್ಲಿ, ನನ್ನನ್ನು ವಿರಜಾ ನದಿಯಲ್ಲಿ ನನ್ನನ್ನು ಮುಳುಗಿಸಿ, ಆ ಸಾಮಾನ್ಯವಾಗಿ ಮುಕ್ತರಾಗಲಿಕ್ಕೆ ಬ್ರಹ್ಮದೇವರನ್ನ ಕೂಡಿಕೊಂಡು ಆ ವಿರಜಾ ನದಿಯಲ್ಲಿ ಲಿಂಗದೇಹವನ್ನು ಭಂಗ ಮಾಡ್ತಾನೆ ಭಗವಂತ. ಆ ಲಿಂಗದೇಹವನ್ನು ಭಂಗ ಮಾಡಿ ಆಮೇಲೆ ಆ ಒಂದು ಜೀವರಿಗೆ ಮುಕ್ತಿಯಲ್ಲಿ, ಅಂದರೆ ಮುಕ್ತಿಯನ್ನು, ಅಂದರೆ ಆ ಸ್ವರೂಪದ ಆನಂದ, ಆ ಜೀವಕ್ಕೆ ಒಂದು ಆನಂದ ಇರುತ್ತೆ, ಆ ಸ್ವರೂಪದ ಆನಂದವನ್ನು ಕೊಡ್ತಾ ಅಭಿವ್ಯಕ್ತವನ್ನು ಮಾಡ್ತಾ ಅವನ ಒಂದು ಭಕ್ತರ ಕೈಯಲ್ಲಿ, ಅಂದರೆ ಅಲ್ಲಿ ಮುಕ್ತರು ಮೊದಲೇ ಇರ್ತಾರಲ್ಲ, ಅಂಥ ಮುಕ್ತರಲ್ಲಿ ನನ್ನನ್ನು ಸೇರಿಸು ಅಂತ ಹೇಳಿ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನಿನ್ನವರ ಕೈಲಿ ಕೊಡು ಗಡಗಡ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿನ್ನ ಮೈ ಬೆವರೊಳೆ ಎಲೆನ್ನ ಮುಳುಗಿಸಿ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ. ಅಂದರೆ ನೋಡಿ, ಆ ಒಂದು ಆ ವಿರಜಾ ನದಿಯಲ್ಲಿ ಮುಳುಗಿ ಲಿಂಗಭಂಗವನ್ನು ಮಾಡಿ ಅಲ್ಲಿಂದ ಆ ಒಂದು ಸ್ವರೂಪದ ಆನಂದ, ಆ ಜೀವರಿಗೆ ಒಂದು ಆನಂದ ಇರುತ್ತೆ. ಆ ಸ್ವರೂಪದ ಆನಂದವನ್ನು ಆ ಜೀವ, ಭಗವಂತ ಹೇಗೆ ಬಿಂಬನೋ ಆ ಜೀವನು ಪ್ರತಿಬಿಂಬ. ಆ ಪ್ರತಿಬಿಂಬನಾಗಿ ಆ ಎಲ್ಲ ರೀತಿಯಾಗಿ ಆ ಮೋಕ್ಷಕ್ಕೆ ಹೋದಾಗ ಅವನಿಗೆ ಆ ಸ್ವರೂಪದ, ಆ ಜೀವಕ್ಕೆ ಸ್ವರೂಪದ ಆನಂದ, ಇವಾಗಿರುವಂಥ ಈ ಸ್ಥೂಲ ಶರೀರದಿಂದ ನಾವು ಪಡೆಯುವಂಥ ಆನಂದ ನಶ್ವರ, ಅದರಿಂದ ಹೋಗುತ್ತೆ ಅದು. ಆದರೆ ಆ ಸ್ವರೂಪದಲ್ಲಿ ಬರುವಂಥ ಆನಂದ ಆ ಭಗವಂತನಲ್ಲಿ ಆ ಮೋಕ್ಷದ ಹಾದಿಯಲ್ಲಿ ಜ್ಞಾನವನ್ನು ಪಡೆದು ಆ ಅಪರೋಕ್ಷ ಜ್ಞಾನ ಆದ ನಂತರ ವಿರಜಾ ನದಿಯಲ್ಲಿ ಆ ಲಿಂಗದೇಹ ಭಂಗವನ್ನು ಮಾಡಿ ಭಗವಂತ ಆ ಸ್ವರೂಪದ ಆನಂದವನ್ನು ಕೊಡ್ತಾನೆ ಅಂತ ಹೇಳಿ. ಆನಂದವನ್ನು ಕೊಡೋದಲ್ಲದೆ ಆ ಭಗವಂತ ಆ ಒಂದು ವೈಕುಂಠದಲ್ಲಿರುವಂಥ ಮುಕ್ತರ ಒಂದು ಸಂಘವನ್ನು ಕೊಟ್ಟು ನಿನ್ನ ಜೊತೆ ನಮ್ಮನ್ನು ಸೇರಿಸ್ಕೋ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಈ ಪುರುಷ ನಾಮಕ ಶುಭ ಸ್ವೇದಾಪಳೆಣಿಸಿ ರಮಾಂಬತ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಅಂತ. ಅಂದರೆ ಆ ತಾಯಿ, ಆ ಲಕ್ಷ್ಮೀದೇವಿ ಆ ವಿರಜಾ ನದಿಯಲ್ಲಿ ನಿಂತು ಆ ಎಲ್ಲ ಈ ಒಂದು ಲಿಂಗಾಂಗವನ್ನು, ಅಂದರೆ ಆ ಲಿಂಗದೇಹವನ್ನು ಭಂಗ ಮಾಡ್ತಾಳೆ ಅಂತ ಹೇಳಿ ತಿಳಿಸ್ತಾರೆ. ಅಂದರೆ ಪುರುಷ ನಾಮಕನಾದ ಭಗವಂತನ ಮಂಗಳಕರವಾದ ಸ್ವೇದ ಬೆವರು, ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥ ಬೆವರು ಬಹಳ ಒಂದು ದೋಷಭರಿತವಾದಂಥದ್ದು. ಆದರೆ ಆ ಭಗವಂತನ ಬೆವರು ಆ ಲಕ್ಷ್ಮ್ಯಾತ್ಮಕವಾದಂಥದ್ದು. ಆ ಬೆವರಿನ ವಿರಜಾ ನದಿಯಾಗಿ ಹರಿದು ಆ ವಿರಜಾ ವೈಕುಂಠ ಸುತ್ತೂ ಇರುತ್ತೆ. ಅದು ಆ ಕೋಟೆ ವೈಕುಂಠ ಸುತ್ತೂ ಇರುತ್ತೆ. ಆ ವೈಕುಂಠ ಸುತ್ತು ಆ ವಿರಜಾ ನದಿಯಲ್ಲಿ ತಾಯಿ ಮಹಾಲಕ್ಷ್ಮಿ ತಾನು ಅಂದರೆ ಎಲ್ಲ ಜ್ಞಾನದ ಒಂದು ಆ ಜೀವರಿಗೆ ಜ್ಞಾನವನ್ನು ಪಡೆಯೋ ಹೋಗಿ ಮಾಡ್ತಾನೆ. ಏನೊಂದು ಪರೋಕ್ಷ ಜ್ಞಾನವನ್ನು ಪಡೆಯೋ ಹಾಗೆ ಮಾಡಿ ಆ ವಿರಜಾ ನದಿಯಲ್ಲಿ ಲಿಂಗದೇಹ ಭಂಗವನ್ನು ಮಾಡಿ ಆಮೇಲೆ ಆ ಒಂದು ಜೀವರನ್ನು ಆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾಳೆ. ಅದರಿಂದ ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ನ ಮೈ ಬೆವರೊಳೆ ಎಲೆನ್ನ ಮುಳುಗಿಸಿ
ನಿನ್ನವರ ಕೈಲಿ ಕೊಡು ಗಡಗಡ ನಾರಾಯಣ ನಾರಾಯಣ. ಇಂಥ ಒಂದು ಲಿಂಗದೇಹವನ್ನು ಭಂಗ ಮಾಡಿ ಆ ವಿರಜಾ ನದಿಯಲ್ಲಿ ಆ ಮುಕ್ತರ ಕೈಯಲ್ಲಿ ನನ್ನನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ ದಾಸರು. ನಾನು ಶ್ರೋತ್ತಮರ ಅಧೀನನಾಗಿದ್ದು ಮುಕ್ತಿ ಸುಖವನ್ನು ಅನುಭವಿಸುತ್ತೇನೆ ಅಂತ ಹೇಳ್ತಾರೆ. ಅಂದರೆ ಮುಕ್ತಿ ಸುಖ, ಸ್ವೋತ್ತಮರು ಅಂದರೆ ಅಲ್ಲಿ ಮುಕ್ತರಿರ್ತಾರೆ, ಜ್ಞಾನಿಗಳಿರ್ತಾರೆ. ಅಂಥವರ ಜೊತೆ ನನ್ನನ್ನು ಸೇರಿಸಿದಾಗ ನನಗೂ ಒಂದು ಸುಖದ ಅನುಭವ ಆಗುತ್ತೆ. ಆ ಮುಕ್ತಿ ಸುಖ ದಯಪಾಲಿಸು ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಈ 36ನೇ ನುಡಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. 37ನೇ ನುಡಿ ಹೀಗಿದೆ: ವಾರಿಯಲಿ ಸ್ಥಳದಲ್ಲಿ ಅಡವಿಲ್ಲೆಲ್ಲೆಲ್ಲಿ ಕಾಯೋ ನಾರಾಯಣ ನಮೋ ನಾರಾಯಣ. ವರಾಹ ವಾಮನ ನೃಸಿಂಹ ಕೇಶವ ಸ್ವಾಮಿ ನಾರಾಯಣ ನಮೋ ನಾರಾಯಣ. ಇಲ್ಲಿ ವಾರಿಯಲ್ಲಿ ಅಂತ ಹೇಳಿದ್ರೆ ನೀರಿನಲ್ಲಿ, ವಾರಿ ಅಂದರೆ ನೀರು, ನೀರಿನಲ್ಲಿ, ಸ್ಥಳದಲ್ಲಿ, ಭೂಮಿಯಲ್ಲಿ, ಅಡವಿಯಲ್ಲಿ ವರಾಹ, ವಾಮನ, ನರಸಿಂಹ, ಕೇಶವ ರೂಪಾದಿ ಸ್ವಾಮಿ ನಾರಾಯಣ ನೀನು ನಮಗೆ ರಕ್ಷಣೆಯನ್ನು ಮಾಡು, ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಅನಿಸ್ಬೋದು ವಾರಿ ಅಂದರೆ ನೀರು, ನೀರಿನಲ್ಲಿ ಮತ್ಸ್ಯ ರೂಪನಾದ ಭಗವಂತ, ಅವನೇ ವಾಮನನಾಗಿ, ಅವನೇ ವರಾಹನಾಗಿ. ಅಂದರೆ ಯಾವ ರೀತಿ ನಾವು ತಿಳಿಬೇಕು ಅಂತ ಹೇಳಿದ್ರೆ, ರಕ್ಷಣೆ ಮಾಡು. ಆ ವರಾಹ ರೂಪಿ ಭಗವಂತ ಆ ಭೂಮಿಯನ್ನು ಮೇಲಕ್ಕೆ ತರುವಾಗ ಹಿರಣ್ಯಾಕ್ಷ ಅನ್ನೋ ದೈತ್ಯನನ್ನು ಸಂಹಾರ ಮಾಡಿ ಕೈಯಿಂದ ಹೊಡೆದು ಸಂಹಾರವನ್ನು ಮಾಡ್ತಾನೆ. ಅಂಥ ಈ ಕಾರಣದಿಂದ ನೀರಲ್ಲಿ ವರಾಹ ರೂಪಿ ಭಗವಂತನನ್ನು ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ದಾಸರು ಕೇಳ್ತಾ ಇದ್ದಾರೆ. ನೀರಿನಲ್ಲಿ ವರಾಹ ರೂಪಿಯು ರಕ್ಷಿಸಲಿ ಎಂಬುದು ಇಲ್ಲಿ ದಾಸರ ಒಂದು ಅಭಿಪ್ರಾಯ. ನಿಮ್ಗೆ ಅನ್ಸ್ಬೋದು ಮತ್ಸ್ಯ ರೂಪಿಯನ್ನು ಚಿಂತನೆ ಮಾಡದೆ ಯಾಕೆ ವರಾಹ ರೂಪಿಯನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆ ವರಾಹ ರೂಪಿ ಭಗವಂತ ಭೂಮಿಯನ್ನು ಆ ನೀರಿನಿಂದ ಎತ್ತಿ ಬಂದು ರಕ್ಷಣೆಯನ್ನು ಮಾಡಿರ್ತಾನೆ. ಅದರಿಂದ ಆ ಒಂದು ರೂಪವಾದಂಥ ವರಾಹ ರೂಪನನ್ನು ಇಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಇನ್ನೊಂದು ಇಲ್ಲಿ ಸ್ಥಳದಲ್ಲಿ ಅಡವಿಯಲ್ಲಿ ವಾಮನ ನರಸಿಂಹ ಅಂತ ಹೇಳಿ ಆ ಇಡೀ ಭೂಮಿಯನ್ನು 3 ಹೆಜ್ಜೆಗಳಿಂದ ಅದನ್ನು ಅಳೆದು ಬೇಡಿ ಆ ಒಂದು ಭಕ್ತರನ್ನು ರಕ್ಷಣೆಯನ್ನು ಮಾಡಿರ್ತಾನೆ. ಯಾರನ್ನ? ಬಲಿಚಕ್ರವರ್ತಿಯನ್ನು. ಅದರಿಂದ ಆ ಸ್ಥಳದಲ್ಲಿ ಅಂತ ಹೇಳಿದ್ರೆ ಆ ಭೂಮಿಯ ಮೇಲೆ, ಆ ಒಂದು ಭೂಮಿಯಲ್ಲಿ ಹುಟ್ಟಿರುವಂಥ ಎಲ್ಲ ಜೀವರನ್ನು, ಆ ಭೂಮಿ ಮೇಲೆ ಇದ್ದಂಥ ಜೀವರನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ. ಅಂದರೆ ಸಾಧುಗಳ ಸೇವೆ ಮಾಡಿದವರು ಮತ್ತು ದುಷ್ಟರ ಸಂಘದಲ್ಲಿ ರತನಾಗಿರುವುದು, ಇದೆಲ್ಲ ಒಂದು ರೀತಿಯಾದಂಥ ಆ ರೀತಿಯಾದಂಥ ಎಲ್ಲ ಭಯಗಳಿರುತ್ತಲ್ಲ, ಆ ಭಯಗಳನ್ನೆಲ್ಲ ದೂರ ಮಾಡಿ ಆ ರಕ್ಷಣೆಯನ್ನು ಮಾಡು ಅಂತ, ಹೇ ವೆಂಕಟೇಶ ನೀನು ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಅದೇ ರೀತಿ ಅಡವಿಯಲ್ಲಿ ನರಸಿಂಹ ರೂಪ, ನರಸಿಂಹ ರೂಪವನ್ನು ಯಾಕೆ ಚಿಂತನೆ ಮಾಡ್ತೀವಿ ಅಂದರೆ, ಸಂಜೆ ಕಾಲದಲ್ಲಿ ಆ ನರಸಿಂಹ ರೂಪ ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾಳೆ. ಭಯ ನಿವಾರಣವನ್ನು ಮಾಡ್ತಾ ಇದ್ದಾನೆ. ಅಂದರೆ ಎಲ್ಲ ಪಕ್ಷಿ ಪ್ರಾಣಿಗಳೆಲ್ಲ ಸಂಜೆ ಆದರೆ ಏನಾಗುತ್ತೆ, ತಮ್ಮ ಗೂಡುಗಳನ್ನು ಸೇರ್ಕೊಳ್ಳುತ್ತೆ. ಎಲ್ಲೆಲ್ಲೋ ಹಾರಿ ಹೋಗಿರುತ್ತೆ, ಆಹಾರಕ್ಕಾಗಿ ಎಲ್ಲೆಲ್ಲೋ ಹಾರಿ ಹೋಗಿರುತ್ತೆ. ಆ ಜೀವರು ಹಾಗೆ ಅಲ್ವಾ, ಎಲ್ಲ ಕಡೆ ಎಲ್ಲ ರೀತಿಯಾದಂಥ ಮನುಷ್ಯರು ಆ ಒಂದು ಕರ್ಮದ ಅನುಸಾರವಾಗಿ ಉದ್ಯೋಗಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತೀವಿ, ಹೊಟ್ಟೆಯ ಒಂದು ಚಿಂತನೆಗೆ, ಆ ಹೊಟ್ಟೆಗೆ ಒಂದು ಇದು ಕೊಡ್ಲಿಕ್ಕಾಗಿ. ಅದರಿಂದ ಬಹಳ ದುಃಖವನ್ನು ಅನುಭವಿಸ್ತೀವಿ. ದುಃಖದ ಒಂದು ಸಂಘ ಆಗುತ್ತೆ, ದುಷ್ಟರ ಸಂಘನೂ ಆಗುತ್ತೆ. ಎಲ್ಲ ರೀತಿಯಾದಂಥ ಇದೆಲ್ಲ ಒಂದು ಸಂಸಾರದಲ್ಲಿ ಒಂದು ಅರಣ್ಯವೆಂಬ ಆ ಅರಣ್ಯದಲ್ಲಿ ಬಿದ್ದೋಗಿರ್ತೀವಿ. ಹೆಂಡತಿ ಮಕ್ಕಳು ಮೊದಲಾದ ಚೋರರ ಕಳ್ಳರ ಭಯ ದುಃಖ ಎಲ್ಲ ಈ ಸಂಸಾರದ ಪಾಶದಿಂದ ಅದನ್ನು ಬಿಡಿಸಿ ನರಸಿಂಹದೇವರು ರಕ್ಷಣೆ ಮಾಡಲಿ ಅಂತ ಹೇಳಿ ಇಲ್ಲಿ ದಾಸರು ಈ 38ನೇ ನುಡಿಯಲ್ಲಿ ಇಷ್ಟು ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. 37ನೇ ನುಡಿಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ: ವಾರಿಯಲ್ಲಿ ಸ್ಥಳದಲ್ಲಿ ಅಡವಿ ಎಲ್ಲೆಲ್ಲಿ ಕಾಯೋ ನಾರಾಯಣ ನಮೋ ನಾರಾಯಣ. ವರಾಹ ವಾಮನ ನೃಸಿಂಹ ಕೇಶವ ಸ್ವಾಮಿ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಇಲ್ಲಿ ನಮಗೆ ಚಿಂತನೆಯನ್ನು ಕೊಡ್ತಾರೆ. ಕೇಶವನಾಗಿ ರಕ್ಷಣೆಯನ್ನು ಮಾಡು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಂದರೆ ಆ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ: ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ. ಯಾವಾಗೂ ಭಗವಂತನ ಪಾದವನ್ನು ಸ್ಮರಣೆಯನ್ನು ಮಾಡ್ತಾ
ಆ ಭಗವಂತನ ಪೂಜಾ ರೂಪವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ 100 ವರ್ಷ ಕಾಲ ನಾವು ಇರಬೇಕು ಅಂತ ಬಯಸ್ಬೇಕಂತೆ. ಏನು ಅಂದರೆ ಭಗವಂತನ ಒಂದು ಹಾದಿಯಲ್ಲೇ ನಾವು ಇದ್ದು ಇಂಥ ಒಂದು ಚಿಂತನೆಯನ್ನು ಕೊಡಲಿ ಕೇಶವ ಅಂತ ಹೇಳಿ. ಇದರಿಂದ ಆ ಜೀವರಿಗೆ ಕರ್ಮದ ಲೇಪ ಆಗಲ್ಲ. ಯಾಕಂದರೆ ಇದು ನಾವು ಮಾಡ್ತಾ ಇರೋ ಕರ್ಮ ಭಗವಂತನಿಗಾಗಿ ನಾವು ಮಾಡ್ತಿದ್ದೀವಿ, ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಚಿಂತನೆ ಇತ್ತು ಅಂದರೆ ಆ ಕರ್ಮದ ಲೇಪ ನಮಗಾಗೋದಿಲ್ಲ. ಅದರಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡು, ಇಂಥ ಒಂದು ಬಾಳುವ ಒಂದು ರಕ್ಷಣೆಯನ್ನು ಕೊಡು, ಆಚರಣೆ ಈ ಸತ್ಕರ್ಮಗಳನ್ನು ಆಚರಣೆಯನ್ನು ಮಾಡಿ ನಮ್ಮನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ ಈ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ 37ನೇ ನುಡಿಯಲ್ಲಿ. 38ನೇ ನುಡಿ ಹೀಗಿದೆ: ಸತ್ಕುಲೋದ್ಭವನಾದೆ ಸನ್ಮಾರ್ಗರಿ ಎಲ್ಲಿಲ್ಲ ನಾರಾಯಣ ನಮೋ ನಾರಾಯಣ. ಸತ್ಕರ್ಮಗಳಿಗೆ ಬಹಿಷ್ಕೃತನಾಗಿ ಬಾಳುತಿಹೆ ನಾರಾಯಣ ನಮೋ ನಾರಾಯಣ. ಅಂದರೆ ಸತ್ಕುಲೋದ್ಭವನಾದೆ ಸನ್ಮಾರ್ಗರಿಯಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಭಗವಂತ ನಾನು ಸತ್ಕುಲದಲ್ಲೇನೋ ಹುಟ್ಟಿದ್ದೀನಪ್ಪ, ಆದರೆ ಸನ್ಮಾರ್ಗ ಯಾವುದು ಅಂತ ತಿಳಿದಿಲ್ಲ ನನಗೆ. ಆ ಸತ್ಕರ್ಮಗಳನ್ನು ಆಚರಿಸಬೇಕು, ಆಯಿತಾ. ಆದರೆ ಆ ಸತ್ಕರ್ಮಗಳಿಂದ ದೂರನಾಗಿ ಬಾಳುತ್ತಿದ್ದೇನೆ ಅಂತ ಹೇಳಿ, ದೂರನಾಗಿಬಿಟ್ಟಿದ್ದೀನಿ, ಆ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಇಲ್ಲ, ಅದರಿಂದ ನನ್ನನ್ನು ರಕ್ಷಿಸು ಅಂತ ಹೇಳಿ ಕೇಳ್ಕೊಳ್ತಾರೆ. ಅಂದರೆ ಸತ್ಕುಲೋದ್ಭವನಾದೆ ಸನ್ಮಾರ್ಗರಿಯಲ್ಲಿಲ್ಲ ನಾರಾಯಣ ನಮೋ ನಾರಾಯಣ. ಸತ್ಕರ್ಮಗಳಿಗೆ ಬಹಿಷ್ಕೃತನಾಗಿ ಬಾಳುತಿಹೆ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಏನಾಗಿದೆ, ಈ ಒಂದು ಲೋಕದಲ್ಲಿ ಹುಟ್ಟಿ ಬಂದಿದ್ದೀವಿ, ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದಿದ್ದೀವಿ, ಆದರೆ ನಾವು ಸಜ್ಜನರ ಸಾವಾಸವನ್ನು ಮಾಡ್ತಿಲ್ಲ, ಸಾಧುಗಳ ಸೇವೆ ಮಾಡ್ತಾ ಇಲ್ಲ, ದುಷ್ಟರ ಸಂಘವನ್ನು ಮಾಡಿದ್ದೀವಿ, ಸನ್ಮಾರ್ಗದಿಂದ ಭ್ರಷ್ಟರಾಗಿದ್ದೀವಿ, ಆಮೇಲೆ ಯಾವಾಗಲೂ ದುರ್ಮಾರ್ಗದಲ್ಲಿರ್ತೀವಿ, ಸಂಸಾರವೆಂಬ ಅರಣ್ಯದಲ್ಲಿ ಇದ್ದೀವಿ. ಆಮೇಲೆ ಎಲ್ಲ ಒಂದು ರೀತಿಯಾದಂಥ ಭಯಗಳಲ್ಲಿ ಎಲ್ಲ ರೀತಿಯಾದ ಭಯಗಳಲ್ಲಿದ್ದೀವಿ. ಆ ವೈಷ್ಣವ ಜನ್ಮ ಬಂದಾಗ ಸತ್ಕರ್ಮಗಳನ್ನು ಆಚರಿಸುವುದು ಈ ವಿಷ್ಣು ಭಕ್ತಿಯಲ್ಲಿ ಮಾಡುವ ಅವಶ್ಯಕವಾದಂಥ ಒಂದು ನಮಗೆ ಚಿಂತನೆ ಇರಬೇಕು. ಅಂಥ ಒಂದು ಮಾರ್ಗವನ್ನು ಬಿಟ್ಟಿದ್ದೀವಿ, ಅದನ್ನು ನಮ್ಮ ರಕ್ಷಣೆಯನ್ನು ಮಾಡು, ಅದರಿಂದ ಯಾವಾಗೂ ಹರಿಪಾದದಲ್ಲೇ ನಮ್ಮ ಸ್ಮರಣೆಯನ್ನು ಹೋಗಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಭಗವತ್ ಪೂಜಾ ರೂಪವಾಗಿ ಮಾಡುತ್ತಾ ಎಲ್ಲ ಒಂದು ರೀತಿಯಾದಂತಹ ನಾವು ಬದುಕಬೇಕು. ನಮ್ಮ ಒಂದು ಚಿಂತನೆ ಹೇಗಿರಬೇಕು ಅಂದರೆ ಜ್ಞಾನವನ್ನು ಪಡೀಲಿಕ್ಕಾಗೇ ಇರಬೇಕು. ಅಂದರೆ ಜ್ಞಾನ ಏನು ಮಾಡುತ್ತೆ ಅಂತಂದರೆ, ಜ್ಞಾನ ಒಂದು ರೀತಿಯಾದಂಥ ಪಾಪಗಳನ್ನೆಲ್ಲ ಸುಟ್ಟು ಹಾಕುತ್ತೆ ಜ್ಞಾನ. ಅದರಿಂದ ಆ ಜ್ಞಾನವನ್ನು ಭಗವಂತನ ಜ್ಞಾನದಿಂದನೇ ಮೋಕ್ಷ. ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನದಿಂದನೇ ಮೋಕ್ಷ. ಅದರಿಂದ ಆ ಅಪರೋಕ್ಷ ಜ್ಞಾನವನ್ನು ಪಡೀಲಿಕ್ಕೆ ಅದಕ್ಕೆ ಒಳ್ಳೆಯಾದಂಥ ಕರ್ಮಗಳು, ಅಂದರೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ, ಆಮೇಲೆ ಆ ಜ್ಞಾನದ ಮಾರ್ಗದಲ್ಲಿ ನಮಗೆ ಒಳ್ಳೆ ಗುರುಗಳು ನಮಗೆ ಸಿಗ್ಲಿಕ್ಕಾಗಿ ತೀರ್ಥಯಾತ್ರೆಗಳನ್ನು ಮಾಡಬೇಕು. ಅದೆಲ್ಲ ಮಾಡೋದ್ರಿಂದ ನಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಹೋಗಿ ತೀರ್ಥಯಾತ್ರೆ ಮಾಡಿದಾಗ ಏನಾಗುತ್ತೆ, ಶಿಸ್ತಾಗಿರ್ತೀವಿ, ಬಹಳ ಒಂದು ಕಠಿಣವಾದಂಥ ಯಾತ್ರೆಯನ್ನು ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ. ಆಮೇಲೆ ಆ ರೀತಿಯಾದಂಥ ನಾವು ಎಲ್ಲ ಒಂದು ಗಂಗಾ ನದಿಯಲ್ಲಿ ಎಲ್ಲ ಸ್ನಾನ ಮಾಡಿ ಆ ಭಗವಂತನಿಗೆ ಆ ಸೇವೆಯನ್ನೆಲ್ಲ ಅರ್ಪಣೆ ಮಾಡ್ತೀವಿ. ಹೀಗೆಲ್ಲ ಮಾಡೋದ್ರಿಂದ ಜ್ಞಾನದ ಒಳ್ಳೆ ಸತ್ಕರ್ಮಗಳೆಲ್ಲ ಆಗುತ್ತೆ. ಆ ದಾನವನ್ನು ಮಾಡ್ತೀವಿ, ಹೋಮ ಯಾಗ ಯಜ್ಞ ಇದೆಲ್ಲವನ್ನು ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ಇದೆಲ್ಲ ಮಾಡಲೇಬೇಕು ನೋಡಿ. ದಾನ ಆಮೇಲೆ ಯಜ್ಞ ಇದೆಲ್ಲ ನಾವು ನಿತ್ಯವಾಗಿ ಮಾಡೋ ಅಂಥದ್ದೇ, ಅದು ಮಾಡಲೇಬೇಕಂತೆ. ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ಆ ಜ್ಞಾನ ಅಭಿವೃದ್ಧಿ ಆದಾಗ ಏನಾಗುತ್ತೆ, ಜೀವರಿಗೆ ಕರ್ಮದ ಲೇಪ ಆಗಲ್ಲ. ಅಂದರೆ ಆ ಜ್ಞಾನ ಅಭಿವೃದ್ಧಿ ಆದಾಗ ನಮಗೆ ಆ ಕರ್ಮ ನಾವು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಾವು ಮಾಡ್ತಾ ಇಲ್ಲ, ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಬಂದಾಗ ಅದನ್ನೆಲ್ಲವೂ ಪಾಪ ಪುಣ್ಯವನ್ನು ಅವನಿಗೆ ಅರ್ಪಣೆಯನ್ನು ಮಾಡಿದಾಗ ಆಗ ನಮಗೆ ಆ ಕರ್ಮದ ಲೇಪವಾಗೋದಿಲ್ಲ ಅಂತ ಹೇಳಿ ಆ ದಾಸರು ಈ 38ನೇ ನುಡಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ಸತ್ಕರ್ಮಗಳನ್ನು ಬಿಟ್ಬಿಟ್ಟಿದ್ದೀನಿ, ಆದರೂ ನೀವು ನನ್ನನ್ನು ರಕ್ಷಣೆ ಮಾಡಿ ನಮ್ಮನ್ನು ಈ ಮಾರ್ಗದಲ್ಲಿ ಹಾಕಿ ನಾರಾಯಣ ರೂಪಿ ಭಗವಂತ ನೀನೇ ರಕ್ಷಿಸಬೇಕು. ಇದರಿಂದ ದೂರನಾಗಿದ್ದೀನಿ. ಕೆಲವರು ನೋಡಿ ಸಣ್ಣ ವಯಸ್ಸಿಂದಾನೇ ಒಳ್ಳೆ ಭಗವಂತನ ಭಕ್ತರಾಗಿರ್ತಾರೆ, ಎಲ್ಲ ನಿಷ್ಠಾವಂತರಾಗಿರ್ತಾರೆ, ಎಲ್ಲ ಕರ್ಮಗಳನ್ನು ಮಾಡ್ತಾರೆ. ಕೆಲವರು ಸುಮಾರು ಒಂದು 40 ವರ್ಷದವರೆಗೂ 50 ವರ್ಷದವರೆಗೂ ಏನೂ ಮಾಡಲ್ಲ, ಆಮೇಲೆ ಈ ಮಾರ್ಗಕ್ಕೆ ಬರ್ತಾರೆ. ಆ ಜೀವನ ಯೋಗ್ಯತಾನುಸಾರ ಭಗವಂತ ಅಲ್ಲಿಗೆ ಆ ಕರ್ಮಗಳ ಅನುಸಾರ ಅಲ್ಲಿ ಆ ಒಂದು ಸೇವೆಯನ್ನು ಮಾಡಿಸ್ಕೊಳ್ತಾನೆ ಅಂತ ಹೇಳಿ
ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಮಗೆ ದಿನ ಕೇಳ್ಕೋಬೇಕು ಭಗವಂತನಿಗೆ. ನಮ್ಮನ್ನು ಜ್ಞಾನ ವೈರಾಗ್ಯ ಸಿದ್ಧಾರ್ಥ ನಮ್ಗೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ, ಆದರೆ ನಾವು ಕೇಳಬೇಕು ಅನ್ನೋದನ್ನು ಇಲ್ಲಿ ಈ ನುಡಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಮುಂದೆ ಒಂದು ಜಾವದ 39ನೇ ನುಡಿ ಹೀಗಿದೆ. ಒಂದು ಜಾವದ ಎಂದಿ ಗುಣಲಾರೆ ನಾರಾಯಣ ನಮೋ ನಾರಾಯಣ ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ತ್ರಾಹಿ ನಾರಾಯಣ ನಮೋ ನಾರಾಯಣ. ಒಂದು ಜಾವದ ಗುಣಲಾರೆ ನಾರಾಯಣ ನಮೋ ನಾರಾಯಣ ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ಪಾಹಿ ತ್ರಾಹಿ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ. ಅಂದರೆ ಒಂದು ಜಾವದಲ್ಲಿ ಮಾಡಿರುವಂಥ ತಪ್ಪನ್ನು, ಅದರ ಫಲವನ್ನು ಉಣ್ಣಲಾರೆ, ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ನನ್ನನ್ನು ರಕ್ಷಿಸು 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 ಅಂತ ಪ್ರಸನ್ನ ವೆಂಕಟದಾಸರು ನಮಗೋಸ್ಕರ ಇದನ್ನು ಭಗವಂತನಿಗಾಗಿ ಕೇಳ್ತಾ ಇದ್ದಾರೆ. ಹಾಗೆ ಆ ಭಗವಂತ ನಾನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಹೇಳಬೇಕು, ಭಗವಂತನ ಚಿಂತನೆ ಮಾಡಬೇಕು. ಆಮೇಲೆ ನಾನು ಇನ್ನೇನು ಆಯಾಸ ಆಗಿ ಭಗವಂತ ಎಲ್ಲ ನಮಗೆ ಬೆಳಗ್ಗಿಂದ ಸಂಜೆವರೆಗೂ ಎಲ್ಲ ಕರ್ಮಗಳನ್ನು ಮಾಡಿಸಿ ಆಯಾಸ ಆಗಿ ಮಲಗಿದಾಗ ಅವಾಗೂ ಭಗವಂತನ ಚಿಂತನೆಯನ್ನು ಮಾಡಬೇಕು. ಅದನ್ನು ಮಾಡೋದಿಲ್ಲ. ಒಂದು ಜಾವದಲ್ಲಿ ಮಾಡಿದ ತಪ್ಪಿನ ಫಲವನ್ನು ಉಣಲಾರೆ. ಹಾಗಿರುವಾಗ 1000 ತಪ್ಪುಗಳ ಫಲವನ್ನು ಉಣ್ಣುವುದು ಅತಿ ಕಠಿಣವೇ ಸರಿ ಅಂತ ಹೇಳ್ತಾ ಇದ್ದಾರೆ ದಾಸರು. ಹಾಗೆ ಪ್ರಸನ್ನ ವೆಂಕಟನೇ ನೀನೇ ನನ್ನನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅಂತ ಹೇಳಿ ಈ ಒಂದು ಚಿಂತನೆಯನ್ನು ಕೊಡ್ತಾರೆ. ಹಾಗೆ ಎಷ್ಟು ಒಂದು ಆ ಬೆಳಗಿನ ಜಾವದಿಂದ ನಾವು ಹರಿ ನಿನ್ನ ಸ್ಮರಣೆ ಮಾಡಲೇ ಇಲ್ಲ, ತಪ್ಪಿ ಹೋಯಿತು. ಮತ್ತೆ ಮಧ್ಯಾಹ್ನ ಮಾಡ್ತೀವಿ ಅನ್ನೋಣ, ಆಹಾರ ತಿಂದ ಮೇಲೆ ಮಾಡ್ತೀವಿ ಅನ್ನೋಣ, ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ಮಾಡಬೇಕು ಅಂತೀವಿ, ಆ ಸ್ಮರಣೆನೇ ಆಗೋದಿಲ್ಲ. ಹೀಗೆಲ್ಲ ಆಗದೆ ಹೋದರೂ ನೀನು ನಮ್ಮನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ ನಮಗೆ ಆ ಬುದ್ಧಿಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ರಕ್ಷಣೆಯನ್ನು ಮಾಡು ಅಂತ ಹೇಳಿ. ಯಾರು ನಿದ್ರೆಯಿಂದ ಎಚ್ಚರಿಕೆ ಆಗಿದ ತಕ್ಷಣ ಭಗವಂತನ ರೂಪಗಳು ನಾಮಗಳನ್ನು ಸ್ಮರಿಸ್ತಾರೋ ಅಂಥ ಸಮಸ್ತ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ತ್ರಾಹಿ, ಅದರಿಂದ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ನೋಡಿ, ಈ ದಿನದ ಕಾಲದಲ್ಲಿ 3 ಎಲ್ಲ ಭಗವಂತನ ಆ ಒಂದು ಕರ್ತೃತ್ವದ ಚಿಂತನೆಯನ್ನು ಮಾಡಬೇಕು. ಏನು ಅಂದರೆ ಸೃಷ್ಟಿಯ ಚಿಂತನೆ. ಎದ್ದಿದ ತಕ್ಷಣ ಭಗವಂತ ನೀನು ಎಷ್ಟು ಪ್ರಪಂಚವನ್ನು ಸುಂದರವಾಗಿ ಸೃಷ್ಟಿಯನ್ನು ಮಾಡಿದ್ಯಾ, ಆ ಸೃಷ್ಟಿಯಲ್ಲಿ ನಿನ್ನ ರೂಪವನ್ನು ಕಾಣ್ತಾ ಬ್ರಹ್ಮಾಂಡದ ಒಳಗೂ ಹೊರಗೂ ಇಲ್ಲಿ ಎಲ್ಲ ಕಡೆ ಅವನನ್ನು ಕಾಣ್ತಾ ಇರ್ತೀವಿ. ಆ ಕಾಣ್ತಾ ಸೃಷ್ಟಿಯ ಚಿಂತನೆಯನ್ನು ಮಾಡಬೇಕು. ಆಮೇಲೆ ಸೃಷ್ಟಿ ಸ್ಥಿತಿ, ಆ ಸ್ಥಿತಿಯ ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆಯನ್ನು ಎಲ್ಲೆಲ್ಲ ಸ್ಥಿತಿಯ ಚಿಂತನೆಯನ್ನು ಮಾಡ್ತಾನೆ ಭಗವಂತ. ಆ ಸ್ಥಿತಿಯ ಚಿಂತನೆಯಲ್ಲಿ ಜ್ಞಾನ ಅಜ್ಞಾನ ಮೋಕ್ಷ ಬಂಧ ಇದೆಲ್ಲರ ಒಂದು ನಮ್ಮ ಮನಸ್ಸಿಗೆ ಇದೆಲ್ಲವೂ ತಂದು ಕೊಡ್ತಾನೆ ಅಲ್ವಾ. ಅಜ್ಞಾನ ಬರುತ್ತೆ, ಭಗವಂತನ ಮರೆತು ಹೋಗ್ತೀವಿ. ಜ್ಞಾನ ಬರುತ್ತೆ, ಭಗವಂತನ ಸ್ಮರಣೆ ಮಾಡ್ತೀವಿ. ಮೋಕ್ಷ ಅದು ಆಮೇಲೆ ಜ್ಞಾನ ಅಜ್ಞಾನ ಬಂಧ, ಮಕ್ಕಳಿಗಾಗಿ ಗಂಡಂದಿರಿಗಾಗಿ ಎಲ್ಲ ಒಂಥರ ಬಂಧನ ಮೋಕ್ಷ ಬಂಧನ ಎಲ್ಲ ಆ ರೀತಿಯಾದಂಥ ಭಾವನೆಗಳು ಬರುತ್ತೆ. ಇದೆಲ್ಲವೂ ದಿನನಿತ್ಯದಲ್ಲಿ ಬರುತ್ತೆ. ಕೊನೆಗೆ ಲಯವನ್ನು ಮಾಡ್ತಾನೆ, ಅಂದರೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ಆಲಿಂಗನವನ್ನು ಮಾಡಿ ಆ ಮೋಕ್ಷದ ಅನುಭವವನ್ನು ಕೊಡ್ತಾನೆ. ಈ ಒಂದು ದಿನದಲ್ಲೇ ನಾವು ಇಷ್ಟು ಚಿಂತನೆಯನ್ನು ಮಾಡ್ಬೋದು ಭಗವಂತನದ್ದು. ನೋಡಿದ್ರಾ, ಬೆಳಗ್ಗೆ ಸೃಷ್ಟಿ ಸ್ಥಿತಿ ಲಯ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂದರೆ ಭಗವಂತ ಆಲಿಂಗನವನ್ನು ಮಾಡಿ ಒಳ್ಳೆ ಗಾಢ ನಿದ್ದೆಯನ್ನು ಕೊಡ್ತಾನೆ. ಆ ಗಾಢ ನಿದ್ದೆಯಲ್ಲಿ ಸುಖವನ್ನು ಕೊಡ್ತಾನೆ. ಅದೇ ಮೋಕ್ಷ ತಾನೆ. ಎಂಥ ಸುಖ, ಇವತ್ತು ನನಗೇನು ಕನಸೇ ಬಂದಿಲ್ಲಪ್ಪ, ಎಷ್ಟು ಒಳ್ಳೆ ನಿದ್ದೆ ಬಂತು ಅಂತ ಹೇಳಿ ನಾವು ಚಿಂತನೆ ಮಾಡ್ತೀವಿ. ನಮ್ಗೆ ಎಂಥ ಒಳ್ಳೆ ಒಂದು ಅನುಭವ, ಅದೊಂಥರ ಮೈಯಲ್ಲಿರುವಂಥ ಸುಸ್ತೆಲ್ಲ ಹೋಗುತ್ತೆ. ದಿನನಿತ್ಯ 36,000 ಪುರುಷ ನಾಡಿ ಸ್ತ್ರೀ ನಾಡಿಗಳಿದೆ. ಬಲನಾಡಿಗಳಲ್ಲಿ ಭಗವಂತ ಏನು ಮಾಡ್ತಾನೆ, ಎಲ್ಲ ಬೆಳಗ್ಗಿಂದ ಸಂಜೆವರೆಗೂ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡಿಸಿ ಸಂಚಾರವನ್ನು ಮಾಡಿ
ವಾಯುದೇವರು ಎಲ್ಲ ದೇವತೆಗಳ ಬ್ರಹ್ಮದೇವರನ್ನು ಕೂಡಿಕೊಂಡು ಎಲ್ಲ ದೇವತೆ ಲಕ್ಷ್ಮೀ ನಾರಾಯಣರು ಸಂಚಾರವನ್ನು ಮಾಡ್ತಾರೆ. ಅದೇ ಎಡಗಡೆ ನಾಡಿಯಲ್ಲಿ ಆ ಆಯಾಸವನ್ನು ಹೋಗಲಾಡಿಸಿ ಸಂಜೆ ಆಗಿದ ತಕ್ಷಣ ಅದೆಲ್ಲ ರಕ್ಷಣೆಯನ್ನು ಮಾಡಿ ನಮಗೆ ಆ ನಿದ್ರಾ ರೂಪದ ಒಂದು ನಿದ್ದೆಯನ್ನು ಕೊಟ್ಟು ನಮಗೆ ಆ ಆಯಾಸವನ್ನು ದಣಿಗೆ ಆ ಸುಸ್ತನ್ನು ನಮಗೆ ಹೋಗಲಾಡಿಸ್ತಾರೆ. ಹೀಗೆ ಭಗವಂತ ಅಷ್ಟು ನಮ್ಮ ಕರುಣೆಯನ್ನು ಮಾಡ್ತಾ ಇದ್ದಾನೆ ನಮಗೆ. ಈ ದಿನನಿತ್ಯದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ಭಗವಂತನ ಈ ಗುಣಗಳ ಚಿಂತನೆಯನ್ನು ನಾವು ಮಾಡ್ಬೋದು ಅಂತ ಹೇಳಿ. ಅಂತ ಬಂಧಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಯಿ ಪಾಯಿ, ರಕ್ಷಣೆ ಮಾಡು ರಕ್ಷಣೆ ಮಾಡು ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ ನಮ್ಮ ಪರವಾಗಿ ದಾಸರು. ಒಂದು ನಮಸ್ಕಾರ ಮಾಡಿದ್ರೆ ನೋಡಿ, ಒಂದು ನಮಸ್ಕಾರವು 10 ಅಶ್ವಮೇಧ ಯಾಗಗಳಿಗೆ ಸಮ ಅಂತ ಹೇಳ್ತಾರೆ. ಅಂದರೆ ಇದು ಹೆಂಗಂದರೆ, ಇನ್ನು ಹೆಂಗಸರು ನಾವು ಪಂಚಾಂಗ ನಮಸ್ಕಾರ ಮಾಡಬೇಕಂತೆ, ಅದು ಗಂಡಸರು ಸಾಷ್ಟಾಂಗ ನಮಸ್ಕಾರ. ಅಂದರೆ ಈಗ ನಮಗಲ್ಲಿ ಕಣ್ಣಲ್ಲಿ ಭಗವಂತನ ರೂಪವನ್ನು ನೋಡ್ತಾ, ಬಾಯಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ, ಕಿವಿಯಲ್ಲಿ ಭಗವಂತನ ಆ ಚಿಂತನೆಯನ್ನು ಮಾಡ್ತಾ, ಆಮೇಲೆ ನಮ್ಮ ಪಾದಗಳು ಮಂಡಿಯನ್ನು ಕೆಳಗೆ ಊರಿ ಆ ಕೈಯನ್ನು ಭಗವಂತನ ಬಲಗೈಯನ್ನು ಬಲಗಾಲಿಗೆ, ಎಡಗೈಯನ್ನು ಎಡಗಾಲಿಗೆ ಒಂದು ತಾಕಿಸಿ ಮನದಲ್ಲಿ ಅವನ ಪಾದದ ಮನಸ್ಸಿನಲ್ಲಿ ಅವನ ಸ್ಮರಣೆಯನ್ನು ಮಾಡ್ತಾ, ಈ ಎಲ್ಲ ಪಂಚ ಅಂಗಗಳಿಂದ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಆ ಭಗವಂತನ ಜ್ಞಾನಪೂರ್ವಕವಾದಂಥ ಒಂದು ನಮಸ್ಕಾರ ಮಾಡಿದ್ರೆ ಅದು 10 ಅಶ್ವಮೇಧ ಯಾಗಗಳಿಗೆ ಸಮಾನ. ಮತ್ತೆ ಮತ್ತೆ ಜನ್ಮ ಅನ್ನೋದೇ ಇಲ್ಲ ಅಂತ ಹೇಳಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇನ್ನು ಒಂದು ಹೆಜ್ಜೆ ನಾವು ಇಟ್ಟರೆ 10 ಹೆಜ್ಜೆ ಮುಂದೆ ತೊಗೊಂಡು ಹೋಗ್ತಾನಂತೆ ಕೃಷ್ಣ. ಹಾಗೆ ಕೃಷ್ಣನಿಗೆ ಭಕ್ತಿ ನಮಸ್ಕಾರ ಮಾಡುವುದು ಇನ್ನೊಮ್ಮೆ ಸಂಸಾರಕ್ಕೆ ಬರಲ್ಲ ಅಂತ, ಮತ್ತೆ ಸಂಸಾರಕ್ಕೆ ಹುಟ್ಟಿ ಬರುವುದಿಲ್ಲ. ಅಂಥ ಒಂದು ನಾರಾಯಣನಿಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಈ 39ನೇ ನುಡಿಯಲ್ಲಿ ಇಷ್ಟು ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಒಂದು ಜಾವದ ಎಂದಿ ಗುಣಲಾರೆ ಉಣಲಾರೆ ನಾರಾಯಣ ನಮೋ ನಾರಾಯಣ, ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ತ್ರಾಹಿ ನಾರಾಯಣ ನಮೋ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಮದ್ವೇಷ ಮತ್ತು 40ನೇ ನುಡಿ ಹೀಗಿದೆ. ಮದ್ವೇಷ ಮಧ್ವಪ್ರಿಯ ಮಧ್ವಮತ ಪರಿಪಾಲ ನಾರಾಯಣ ನಮೋ ನಾರಾಯಣ, ಮಧ್ವಗುರುಸ್ತುತ್ಯ ಮಧ್ವಾರ್ಚಿತ ಪಾದಾಬ್ಜ ಹರಿ ನಾರಾಯಣ ನಮೋ ನಾರಾಯಣ. ಮತ್ತು ಶ್ರೀಮದಾಚಾರ್ಯರು ವಾಯುದೇವರು ಪೂಜೆ ಮಾಡೋ ಥರ ನಮಗೆ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಶ್ರೀ ರಾಯರು ನಮಗೆ ಯಾವ ರೀತಿ ಅವ್ರ ಸ್ಮರಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆ ಭಗವಂತನನ್ನು ಎಲ್ಲ ಕಡೆ ನೋಡಿ ಅಂತ ಹೇಳ್ತಾರೆ. ಅವರ ಚಿಂತನೆ ಹೇಗಿರುತ್ತೆ ಅಂದರೆ, ಎಲ್ಲ ರೂಪಗಳಲ್ಲಿ ಆ ಒಂದು ಮರ ತಗೊಳ್ಳಿ, ಆ ಮರದಲ್ಲಿರುವಂಥ ಒಂದೊಂದು ಭಾಗದಲ್ಲಿ ಭಗವಂತನ ರೂಪಗಳನ್ನು ಚಿಂತನೆಯನ್ನು ಮಾಡಿ ಅಷ್ಟು ವೇದಗಳನ್ನು ಸಾಮವೇದಗಳನ್ನು ಮಾಡ್ತಾ ಭಗವಂತನ ಒಂದೊಂದು ಕಡೆ ರೂಪದಿಂದ ಅನಂತ ರೂಪನ ಒಂದು ಚಿಂತನೆಯನ್ನು ಮಾಡ್ತಾರೆ ವಾಯುದೇವರು. ಮಧ್ವೇಷ, ಅದರಿಂದ ಭಗವಂತ ನೀನು ಮಧ್ವರಿಗೆ ಈಶ, ಎಲ್ಲ ಮಧ್ವೇಷನಾಗಿ ಈಶನಾಗಿದೆಯಾ. ಆ ವಾಯುದೇವರು ಇರೋದ್ರಿಂದಾನೇ ನಮಗೆಲ್ಲ ಆ ಶಕ್ತಿ, ನಮ್ಮನ್ನು ಕರ್ಕೊಂಡು ಹೋಗಿ ತಾಯಿಯ ಹಾಗೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ. ಆ ಮಧ್ವರಾಯರು ಏನು ಮಾಡ್ತಾರೆ, ನಮ್ಮನ್ನು ಆ ಭಗವಂತನ ಕಡೆ ಕರ್ಕೊಂಡು ಹೋಗ್ತಾರೆ. ಮಧ್ವಪ್ರಿಯ ಅಂದರೆ ಮಧ್ವರಿಗೆ ಪ್ರಿಯನಾದವು, ಎಲ್ಲ ಕಡೆ ನಮಸ್ಕಾರವನ್ನು ಮಾಡ್ತಾರಂತೆ ಆ ಪಾಜಕದಲ್ಲಿ ಎಲ್ಲ. ಆವಾಗ ತಂದೆ ತಾಯಿ ಏನು ಅಂದ್ಕೊಳ್ತಾರೆ ಅಂದರೆ, ಆ ಒಂದು ಮನೆಯ ಬಗ್ಗೆ ಅಷ್ಟು ಆ ಮಗುಗೆ ಪ್ರೀತಿ ಇದೆ ಅಂತ ಅಲ್ಲ, ಇದು ನನ್ನ ವಸ್ತುಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಾರಂತೆ. ಅಂದರೆ ಭಗವಂತ ಅನ್ನೋ ತನ್ನ ವಸ್ತುಗೆ ಎಲ್ಲ ಕಡೆ ವಾಸವಾಗಿದ್ದಾನಲ್ಲ, ವಸ್ತು ಅಂದರೆ ಏನು, ಎಲ್ಲ ಕಡೆ ವಾಸವಾಗಿರುವಂಥ ಭಗವಂತ, ಅಂಥ ಭಗವಂತನನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅದನ್ನು ಮಧ್ವಪ್ರಿಯ ಅಂತ ಹೇಳಿದ್ರೆ ಮಧ್ವರಿಗೆ ಪ್ರಿಯನಾದವನು, ಮಧ್ವ ಮತವನ್ನು ಪರಿಪಾಲಿಸುವ, ಮಧ್ವ ಮತ ಪರಿಪಾಲ ಅಂತ ಪಾಲಿಸುವವನು ಅಂತ ಹೇಳಿ. ಅಂಥ ಮಧ್ವ ಅಂದರೆ ಏನು, ಒಳ್ಳೆ ರೀತಿಯಾದಂಥ ಜ್ಞಾನ, ಅಂದರೆ ಆ ಒಳ್ಳೆ ಆನಂದಭರಿತವಾದಂಥ ಭಗವಂತನ ಜ್ಞಾನ. ಹಾಗೆ ಅದನ್ನು ಯಾರು ಪಾಲಿಸ್ತಾರೋ ಅವರಿಗೆ ಅಮೃತವನ್ನೇ ಕೊಡ್ತಾನೆ ಭಗವಂತ. ಅಂಥ ಮಧ್ವ ಮತ ಪರಿಪಾಲ ನಾರಾಯಣ ನಮೋ ನಾರಾಯಣ. ಮಧ್ವ ಅಂತ ಹೇಳಿದ್ರೆ ಆ ಒಳ್ಳೆ ಜ್ಞಾನದ ಶಾಸ್ತ್ರ, ಭಗವಂತನ ಬಗ್ಗೆ ಇರುವಂಥ ಒಂದು ಜ್ಞಾನ. ಮಧ್ವ ಗುರು ಸುಸ್ತುತ್ಯ ಮಧ್ವಾರ್ಚಿತ ಪಾದಾಬ್ಜ ಹರಿ, ಮಧ್ವಾರ್ಚಿತ ಪಾದಾಬ್ಜ ಹರಿ ಅಂತ ಮಧ್ವ ಗುರು ಸ್ತುತ್ಯ ಅಂತ ಹೇಳ್ತಾರೆ. ಅಂದರೆ ಮಧ್ವ ಗುರುಗಳಿಂದ ಸ್ತುತ್ಯನಾದವನು ಭಗವಂತ. ನಾವೆಲ್ಲ
ಆ ಚಿಂತನೆ ಮಾಡೋದಂದರೆ ಭಗವಂತ ಸದಾ ಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ. ವಾಯು ರೂಪದಲ್ಲಿದ್ದು ಹನುಮ ಭೀಮ ರೂಪದಲ್ಲಿದ್ದರೂ ಭಗವಂತ ಅಷ್ಟು ಶ್ರೀಮದಾಚಾರ್ಯರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಧ್ವಾರ್ಚಿತ ಶ್ರೀ ಮಧ್ವರಿಂದ ಅರ್ಚಿತವಾದಂಥ ಪಾದಕಮಲ ಉಳ್ಳದು. ನೋಡಿ, ಶ್ರೀಮದಾಚಾರ್ಯರು ಭಗವಂತನ ಸಾಲಿಗ್ರಾಮದ ಪೂಜೆಯನ್ನು ಮಾಡೋರಂತೆ. ಆ ಸಾಲಿಗ್ರಾಮದ ಪೂಜೆಯನ್ನು ಮಾಡೋದ್ರಿಂದ ಬೆಳಗಿನ ಜಾವ ನಿರ್ಮಾಲ್ಯವನ್ನು ತೆಗಿಲಿಕ್ಕೆ ಹೋದಾಗ ಅಮೃತ ವೃಷ್ಟಿ ಆಗುತ್ತಂತೆ. ಆ ಬಂಗಾರದ ಹನಿಗಳು ಕಾಣುತ್ತಂತೆ. ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ಇದನ್ನು. ಆ ಬಂಗಾರದ ಹನಿಗಳು ಕಾಣುತ್ತಂತೆ. ಏನು ಅಂತ ಹೇಳಿ ನೋಡಿದ್ರೆ, ಹತ್ರ ಹೋಗಿ ನೋಡಿದ್ರೆ ಅಮೃತ ವೃಷ್ಟಿ ಆಗ್ತಾ ಇರುತ್ತಂತೆ ಅಲ್ಲಿ. ಆ ಶಿಷ್ಯರು ಹೇಳಿದ್ದಾರೆ ಇದರಲ್ಲಿ. ಆ 10ನೇ ಒಂದು ಇದರಲ್ಲಿ ಆ ಸುಮಧ್ವ ವಿಜಯದಲ್ಲಿ ಆ ಅಮೃತವನ್ನು ಅದು ಕೇಳಿದ್ರೇ ನನಗೆ ಆನಂದವಾಗೋಯ್ತು. 14ನೇ ಇದರಲ್ಲಿ ಇರುತ್ತೆ, ಚಾಪ್ಟರಲ್ಲಿ ಇರಬೇಕು ಮೋಸ್ಟ್ಲಿ, ನನಗೆ ಜ್ಞಾಪಕ ಬರ್ತಾ ಇಲ್ಲ ಯಾವುದು. ಆದರೆ ಅಮೃತ ವೃಷ್ಟಿಯನ್ನು ಆ ಹನಿಗಳು ಕಾಣುತ್ತಂತೆ. ಆ ರೀತಿ ಅವರ ಒಂದು ನನಗೆ ಭಾವುಕಳಾಗ್ಬಿಡ್ತೀನಿ. ಬಹಳ ಆಚಾರ್ಯರ ಒಂದು ಸ್ಮರಣೆ ನನಗೆ ಅಷ್ಟು ಒಂದು ಆನಂದವನ್ನು ಕೊಡುತ್ತೆ ಮನಸ್ಸಿಗೆ. ಅಷ್ಟು ಒಂದು ಆನಂದವನ್ನು ಆ ಥರ ಮಧ್ವಾರ್ಚಿತ ಪಾದಾಬ್ಜ ಹರಿ ಅಂತ ಆ ರೀತಿ ಆ ಸಾಲಿಗ್ರಾಮದಿಂದ ಅಮೃತ ವೃಷ್ಟಿ ಆಗುತ್ತೆ. ಬಂಗಾರದಂಗೆ ಹೊಳೆಯುತ್ತಂತೆ ಆ ಸಾಲಿಗ್ರಾಮಗಳೆಲ್ಲ. ಆ ಸಾಲಿಗ್ರಾಮದಿಂದ ಬೆಳಗಿನ ಜಾವ ನಿರ್ಮಾಲ್ಯವನ್ನು ತೆಗೆಯುವಾಗ ಅಮೃತ ವೃಷ್ಟಿ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಎಂಥ ಪುಣ್ಯಾತ್ಮರು ಅವರೆಲ್ಲ ಆಚಾರ್ಯನ ನೋಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಒಂದು ಆಚಾರ್ಯರ ಶಿಷ್ಯರಿಗೆಲ್ಲ ಹೇಳ್ತಾರಂತೆ, ಸುಮಾರು ಅವ್ರಿಗೆ ಒಂದು 50 ವರ್ಷ ಆಗಿರಬಹುದು. ಆಗ ಶಿಷ್ಯರಿಗೆ ಹೇಳ್ತಾರಂತೆ, ಎಲ್ಲರೂ ಒಂದೇ ಸಲ ನನ್ನನ್ನು ನಿಮ್ಮ ಪೂರ್ಣ ಬಲದಿಂದ ನನ್ನ ಜೊತೆ ನನ್ನ ಮೇಲೆ ಒಂದು ಸಲ ದಾಳಿ ಮಾಡಬೇಕು ಅಂತ ಹೇಳಿ. ಆಗ ಅವ್ರ ಶಿಷ್ಯರು ಯಾರು ನನಗೆ ಗೊತ್ತಾಗತ್ತೆ ಯಾರು ಗುರುಗಳು ಅಂತ ಹೇಳಿ ಹಿಂದೆ ಹೋಗಬಾರ್ದು, ನಿಮ್ಮ ಎಲ್ಲ ಪೂರ್ಣ ಬಲ ಹಾಕಿ ನನ್ನ ಮೇಲೆ ಇದು ಮಾಡಬೇಕು ಅಂತಾಗ ಶಿಷ್ಯರು ಬಂದಾಗ ಒಂದೇ ಒಂದು ಇದರಲ್ಲಿ ಹಿಂಗೆ ಅಂದ್ಬಿಡ್ತಾರೆ, ಕೈಯಿಂದ ಹಿಂಗೆ ಅಂದರೆ ಅಲ್ಲಿ ಹೋಗಿ ದೂರ ಬಿದ್ದೋಗಿರ್ತಾರಂತೆ ಶಿಷ್ಯರು. ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ, ಇವ್ರಿಗೆ ವಯಸ್ಸಾಯಿತು, ಆ ರೀತಿಯಾದಂಥ ಭಾವ ಬಂದಾಗ ತೋರಿಸ್ಕೊಡ್ತಾರೆ. ಅಷ್ಟು ಬಲವಂತರು. ಬಲ ಅಂದರೆ ಜ್ಞಾನದ ಬಲ, ಆ ಭಗವಂತನ ಬಲ, ಆ ಭಗವಂತ ಕೊಟ್ಟಂಥ ಆ ಭಗವಂತನ ಅನುಗ್ರಹ. ಹಾಗೆ ನಾರಾಯಣ ನಿನ್ನ ಶ್ರೀ ವೇದವ್ಯಾಸರನ್ನು ನಮಸ್ಕರಿಸುವೆ ಅಂತ ಹೇಳ್ತಾರೆ. ಅಂದರೆ ಪಾದಾಬ್ಜ ಹರಿ ಅಂತ ಅಂಥ ಒಂದು ವೇದವ್ಯಾಸರ ಸ್ಮರಣೆಯನ್ನು ಇಲ್ಲಿ ಕೊಡ್ತಾರೆ. ಮಧ್ವವಲ್ಲಭ ವೇದಪತೆ ಜಯ ನರಸಿಂಹ ಜಯ ನರಸಿಂಹ ಜಯ ನಾರಾಯಣ ಅಂತ ಈ ನರಸಿಂಹ ಗೀತೆಯಲ್ಲಿ ಬರುವಂಥ ನಾಮವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಮಧ್ವಾಚಾರ್ಯರ ಒಂದು ಚಿಂತನೆಯೇ ನಮಗೆ ಆನಂದವನ್ನು ಕೊಡುತ್ತೆ. ನೋಡಿ, ಅವ್ರ ಸ್ಮರಣೆ, ಅವರ ಆ ಸ್ವತಂತ್ರನಾದಂಥ ಭಗವಂತ ಸಮಸ್ತ ಪ್ರಪಂಚಕ್ಕೆ ಸ್ವಾಮಿಯಾಗಿದ್ದಾನೆ ಅಂತ ನಿರ್ದೋಷ ಗುಣಪೂರ್ಣ ಸ್ವರೂಪನಾದಂಥ ಅತ್ಯಂತ ಪೂರ್ಣಾನಂದ ನಾರಾಯಣನ ಸ್ಮರಣೆ ನಮ್ಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಅಂದರೆ ಶ್ರೀಮದಾಚಾರ್ಯರು ಒಬ್ಬರೇ. ಅವ್ರ ಥರ ಆ ಭಗವಂತನನ್ನು ಸ್ತುತಿ ಮಾಡೋರು, ಅವರ ಥರ ಒಂದು ರೀತಿಯಾದಂತಹ ಭಕ್ತಿಯನ್ನು ನಮಗೆ ಆ ಉದ್ಭವಿಸಿ ನಮ್ಮ ಒಳಗಡೆ ಆ ಭಕ್ತಿ ಜಾಗೃತಿ ಮಾಡೋರು ಶ್ರೀಮದಾಚಾರ್ಯರು ಬಿಟ್ಟರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಸುಂದರವಾದಂತಹ ನುಡಿ ಇದು 45. ಮಧ್ವೇಶ ಮಧ್ವಪ್ರಿಯ ಮಧ್ವಮತ ಪರಿಪಾಲ ನಾರಾಯಣ ನಮೋ ನಾರಾಯಣ ಮಧ್ವಗುರು ಸ್ತುತ್ಯ ಮಧ್ವಾರ್ಚಿತ ಪಾದಾಬ್ಜ ಹರಿ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ನುಡಿಯಲ್ಲಿ. ಇಷ್ಟು ಚಿಂತನೆಯನ್ನು ನಮಗೆ 41ನೇ ನುಡಿಯಲ್ಲಿ 40ನೇ ನುಡಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇನ್ನೊಂದು ಒಂದು ಸಣ್ಣದಾಗೆ ಒಂದು ಓದ್ತೀನಿ ಇಲ್ಲಿರೋವಂಥ ಒಂದು ಚಿಂತನೆಯನ್ನು. ಏನಂದರೆ, ಭಗವಂತ ನಾರಾಯಣ ದೇವರು ಭೂಮಿಯನ್ನು ಬಡಿದು ಶಬ್ದ ಮಾಡಿ ಇನ್ನೊಮ್ಮೆ ಶ್ರೀಮದಾಚಾರ್ಯರು ಏನು ಮಾಡ್ತಾರೆ, ಇನ್ನೊಂದು ಇನ್ಸ್ಟೆನ್ಸ್ ಹೇಳ್ಬಿಡ್ತೀನಿ ಆಚಾರ್ಯರ ಬಗ್ಗೆ. ಆಚಾರ್ಯರು ಅಲ್ಲಿ ಹೋಗಿ ರಚನೆಯನ್ನು ಮಾಡಿ, ಗ್ರಂಥಗಳನ್ನು ರಚನೆಯನ್ನು ಮಾಡಿ, ಆ ಗೀತಾಭಾಷ್ಯ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯವನ್ನು ರಚನೆ ಮಾಡಿ ವೇದವ್ಯಾಸರಿಗೆ ಅರ್ಪಣೆಯನ್ನು ಮಾಡ್ತಾರೆ. ಎಲ್ಲಿ? ಬದ್ರಿಕಾಶ್ರಮದಲ್ಲಿ. ಅಲ್ಲಿ ಆ ರಾತ್ರಿಯಲ್ಲಿ ಏನಾಗಿದೆ, ಭಗವಂತ ಬರ್ತಾನಂತೆ. ಒಂದ್ಸಲ ಕೇಳಿದಾನಂತೆ ಶ್ರೀಮದ್ ಆಚಾರ್ಯರು ಹೇಳಿರುವಂಥ ಆ ಗೀತಾ ಭಾಷ್ಯವನ್ನು ಭಗವಂತ ಕೇಳಿ ಮತ್ತೆ ಇನ್ನೊಂದು ಸಲ ಏನು ಮಾಡ್ತಾನಂತೆ, ಬಂದು ಶ್ರೀ ನಾರಾಯಣ ಭಗವಂತ ಏನು ಮಾಡ್ತಾನೆ, ನಾರಾಯಣ ರೂಪಿ ಬಂದು ಭೂಮಿಯನ್ನು ಬಡಿದು ಶಬ್ದ ಮಾಡ್ತಾನಂತೆ. ಮಾಡಿ ಇನ್ನೊಮ್ಮೆ ಅದರ ಪ್ರವಚನ ಮಾಡು ಅಂತ ಹೇಳಿ. ಇದರಿಂದ ಮಧ್ವರ ಭಾಷ್ಯದಿಂದ ಗ್ರಂಥಗಳು ಶ್ರೀ ನಾರಾಯಣ ದೇವರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಂತ ಹೇಳ್ತಾರೆ. ಎಂಥ ಒಂದು ಭಗವಂತನಿಗೆ ಎಷ್ಟು ಪ್ರೀತಿ ಇರಬೇಕು ಶ್ರೀಮದಾಚಾರ್ಯ. ಇನ್ನು ಆ ಶ್ರೀಮದಾಚಾರ್ಯರಿಗೆ ಎಷ್ಟು ಭಕ್ತಿಯನ್ನು ಭಗವಂತ ಕೊಟ್ಟಿರಬೇಕು.
ಮಾಡಬೇಕು. ಆ ಭಗವಂತಲ್ಲಿ ಅಷ್ಟು ಒಂದು ಪ್ರೀತಿ ಮಾಡ್ತಾರಲ್ಲ ತಾಯಿ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಭಗವಂತನಲ್ಲಿ ಮಾಡಬೇಕು ಅಂತ ಶ್ರೀನಾರಾಯಣನು ಮಧ್ವಮತ ಪರಿಪಾಲಕನಾಗಿದ್ದಾನೆಂದು ಹೇಳುವ ಒಂದು ರೀತಿಯಾದಂಥ ಈ ಒಂದು ಭಗವಂತನ ಶ್ರೀಮದಾಚಾರ್ಯರ ಒಂದು ಶ್ರೇಷ್ಠ ಒಂದು ಗುಣ. ಅಂದರೆ ಅಲ್ಲಿ ಹೇಳ್ತಾರಲ್ಲ ದಾಸರು, ಪುರಂದರ ದಾಸರು, ಹನುಮನ ಮತವೇ ಹರಿಯ ಮತವು ಅಂತ ಹೇಳ್ತಾರೆ. ಹಾಗೆ ಆ ರೀತಿ ಅಷ್ಟು ಪ್ರೀತಿಯಂತೆ ಆ ಬಡಿದು ಭೂಮಿಯನ್ನು ಬಡಿದು ಶಬ್ದ ಮಾಡಿ ಇನ್ನೊಮ್ಮೆ ಹೇಳುವಂಥ ಎಂಥ ಒಂದು ಚಿಂತನೆ ಅಲ್ವಾ. ಎಷ್ಟು ಖುಷಿ ಆಗುತ್ತಲ್ಲ ಇದನ್ನು ಕೇಳಲಿಕ್ಕೆ. ನಮಗೆ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀವಿ, ನಾವು ಕಿವಿಯಲ್ಲಿ ಈ ಕಿವಿಗಳನ್ನು ಕೊಟ್ಟು ಶ್ರೀಮದ್ ಆಚಾರ್ಯರ ಬಗ್ಗೆ, ಭಗವಂತನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಭಗವಂತ ಜ್ಞಾನವೇ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಭಗವಂತ ಹೇಗಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಏನಂದರೆ ಶ್ರೀ ಮಧ್ವರು ಭಾವಿ ಬ್ರಹ್ಮರು, ಅವರಿಂದ ಸ್ತುತ್ಯನಾದವನು ನಾರಾಯಣ. ಸ್ವಾಭಾವಿಕಗಳಾದ ತುಂಬು ಸಂತೋಷ, ಮಿತಿ ಇರದ ಜ್ಞಾನವೇ ಶರೀರವಾಗುಳ್ಳವನು, ವಿಲಕ್ಷಣವು ಅಂದರೆ ಭಗವಂತ ಹೀಗಿದಾನ ಹಾಗಿದಾನ ಇಲ್ಲ, ವಿಲಕ್ಷಣ ಬೇರೆ ಥರನೇ ಇದ್ದಾನೆ, ಅವನ ವಿಲಕ್ಷಣನಾಗಿದ್ದಾನೆ. ಉತ್ತಮವು ಆದ ಸಾಮರ್ಥ್ಯವುಳ್ಳವನು ಅಂಥೇಳಿ, ಅಂದರೆ ಯಾರಲ್ಲೂ ಆ ರೀತಿಯಾದಂಥ ಸಾಮರ್ಥ್ಯ ಇಲ್ಲ. ಅನಂತ ಗುಣಪರಿಪೂರ್ಣನು, ಸರ್ವೋತ್ತಮನು, ಮುಪ್ಪು ಸಾವುಗಳಿಲ್ಲದವನು, ಎಲ್ಲರ ದುಃಖ ಪರಿಹಾರಕನು, ಅತ್ಯಂತ ಸ್ತುತ್ಯನು. ಇಂಥ ಲಕ್ಷ್ಮೀಪತಿಯು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಮಧ್ವರಾಯರು ಆ ಸ್ತುತಿಯನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಮಧ್ವ ಅಂದರೆ ಮಧ್ವನಾಥ ಕರಾರ್ಚಿತ ಪಾದಯುಗಾಬ್ಜ ಅಂದರೆ ಆ ರೀತಿಯಾದಂತಹ ನರಸಿಂಹಗೀತೆಯಲ್ಲಿ ತಿಳಿಸ್ಕೊಡ್ತಾರೆ. ಈ ಸುಂದರವಾದಂಥ ಈ 40ನೇ ನುಡಿಯಲ್ಲಿ ಇಷ್ಟು ಅರ್ಥಚಿಂತನೆಯನ್ನು ಕೊಡ್ತಾರೆ. ಕೊನೆಯದಾಗಿ ಒಂದು ನಮಸ್ಕಾರವನ್ನು ಮಾಡ್ತಾರೆ. 41 ನುಡಿಯಲ್ಲಿ ಈ ಒಂದು ನಾರಾಯಣ ಪಂಜರವನ್ನು ಸಮಾಪ್ತಿಯನ್ನು ಮಾಡ್ತಾರೆ ಶ್ರೀ ಪ್ರಸನ್ನ ವೆಂಕಟದಾಸರು. ಏನರಿಯದವ ನಾನು ನೀನೇ ಪರಗತಿ ಎನಗೆ, ನಾರಾಯಣ ನಮೋ ನಾರಾಯಣ, ಪ್ರಾಣ ನಿನಗರ್ಪಿಸಿದೆ ಪ್ರಸನ್ನ ವೆಂಕಟ ಕೃಷ್ಣ, ನಾರಾಯಣ ನಮೋ ನಾರಾಯಣ. ಇದು ಎಷ್ಟು ಒಂದು ಎಲ್ಲವೂ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಕೊನೆಗೆ ಪ್ರಾಣವನ್ನು ಅವನೇ ತಾನೆ ಪ್ರಾಣಶಕ್ತಿಯನ್ನು ಕೊಟ್ಟವನು ಅವನೇ. ಆ ಪ್ರಾಣಶಕ್ತಿ ಅವನಿರೋದ್ರಿಂದಾನೇ ನಮಗೆ ಆ ಪ್ರಾಣಶಕ್ತಿ ಇದೆ. ಅದರಿಂದ ಆ ರೀತಿಯಾದಂಥ ಆ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ನಾನು ಏನು ಅರಿಯದವ, ಆ ರೀತಿ ನನಗೆ ನೀನೇ ಪರಗತಿಯಾಗಿದೆ. ಪರಗತಿ ಅಂದರೆ ಎತ್ತರದಲ್ಲಿ ಇರೋನು ಭಗವಂತ. ಪರಗತಿ ಅಂದರೆ ಲಕ್ಷ್ಮೀದೇವಿಗೂ ಎತ್ತರದಲ್ಲಿದ್ದಾನೆ. ಅಂಥ ಸರ್ವೋತ್ತಮನಾಗಿದ್ದಾನೆ. ನನ್ನ ಪ್ರಾಣವನ್ನು ನಿನಗೆ ಅರ್ಪಿಸುವೆ ಪ್ರಸನ್ನ ವೆಂಕಟ ರೂಪಿ ನಾರಾಯಣನೇ, ನಿನಗೆ ನಮಸ್ಕಾರಗಳು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ನಮಗೇನು ಬೇಕು ಅನ್ನೋ ಅರಿವೇ ಇಲ್ಲ. ನಮಗೇನು ಬೇಕು ಏನು ಬೇಡ ಅನ್ನೋದು ನಮಗೆ ಗೊತ್ತಿಲ್ಲ. ಅವನ ಕರುಣಾರೂಪದಿಂದ ಅವನದನ್ನು ನಮಗೆ ತಿಳಿಸ್ಕೊಟ್ರೆ ಉಂಟು, ಇಲ್ಲದೇ ಇಲ್ಲ. ಭಗವಂತ ನಿನ್ನನ್ನು ಯಾರೂ ಸಾಕಲ್ಯೇನ ತಿಳಿಯಲಾರರು ಅಂತ ಇದ್ದಾರೆ. ಅಂಥದರಲ್ಲಿ ನಾನೇನು ನಿನ್ನನ್ನು ತಿಳಿಯೋಕ್ಕೆ ಸಾಧ್ಯವಿಲ್ವೇ ಇಲ್ಲ, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವನನ್ನು ಹೊಂದಿದ ಬಳಿಕ ಯಾರೂ ಹಿಂತಿರುಗಿ ಸಂಸಾರಕ್ಕೆ ಬರಲ್ಲ ಅಂತ ಇದ್ದಾಳೆ. ಉತ್ತಮವಾದಂಥ ಸ್ವರೂಪವೆಂಬುದಾಗಿ ಭಗವಂತನೇ ತಿಳಿಸಿದ್ದಾನೆ ಅಂತ ಹೇಳಿ ಅದನ್ನೇ ಒಂದು ರೀತಿಯಾದಂಥ ಆ ಸ್ವರೂಪದ ಆನಂದವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ. ಭಗವಂತನಿಗೆ ಎಲ್ಲವನ್ನೂ ಸಮರ್ಪಿಸಬೇಕು. ಒಂದು ವೇಳೆ ಭಗವದ್ ಅರ್ಪಣ ಬುದ್ಧಿ ರಹಿತರಾದರೆ ಅಜೀವರು ಮುಕ್ತಿಯನ್ನು ಹೊಂದುವುದೇ ಇಲ್ಲ. ಸೊ ಅದರಿಂದ ಎಲ್ಲವೂ ಅವನು ಕೊಟ್ಟಿದ್ದು ಅನ್ನೋ ಒಂದು ಭಾವನೆಯಿಂದ ನಾವು ಬದುಕಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಕಾರಣದಿಂದ ಶ್ರೀ ಪ್ರಸನ್ನ ವೆಂಕಟದಾಸರು ತಮ್ಮ ಆರಾಧ್ಯ ಮೂರ್ತಿಯಾದಂಥ ಪ್ರಸನ್ನ ವೆಂಕಟ ಕೃಷ್ಣನಿಗೆ ಪ್ರಾಣವನ್ನು ನಿನಗೆ ಅರ್ಪಿಸಿದೇನು ಅಂತ ಹೇಳಿ ಈ ಮಾತನ್ನು ತುಂಬ ಔಚಿತ್ಯಪೂರ್ಣವಾಗಿ ಈ ಒಂದು ಚಿಂತನೆಯನ್ನು ಇಲ್ಲಿ ಮುಗಿಸ್ತಾ ಇದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಎಷ್ಟು ನಮಗೆ ಎಷ್ಟು ಆ ಒಂದು ಚಿಂತನೆಯನ್ನು ಕೊಟ್ಟರೋ, ಆ ಭಗವಂತ ಎಷ್ಟು ಚಿಂತನೆಯನ್ನು ಕೊಟ್ಟನೋ ಅಷ್ಟು ಚಿಂತನೆಯನ್ನು ನಾವು ಇವತ್ತು ಮಾಡಿದ್ದೀವಿ. ಏನರಿಯದವ ನಾನು, ಇದು ನಮಗೆ ಜ್ಞಾಪಕ ಇರಲಿ. ನಮಗೇನು ಬರಲ್ಲ ಅನ್ನೋದು ಜ್ಞಾಪಕ ಇರಬೇಕು, ಯಾವಾಗೂ ಜ್ಞಾಪಕ ಇರಬೇಕು. ಸ್ವಲ್ಪ ಜ್ಞಾನ ಬಂದುಬಿಟ್ರೆ ಅಹಂಕಾರ ಬರುತ್ತೆ. ಯಾವುದ್ರಲ್ಲಾದರೂ ಆಗಿರ್ಬೋದು. ಎಲ್ಲ ಒಂದು ಸಣ್ಣದ ಅಚೀವ್ಮೆಂಟ್ ಮಾಡಿಕೊಂಡ್ರೂ ಕೂಡ ನಮಗೆ ಅಹಂಕಾರ ಬಂದುಬಿಡುತ್ತೆ. ಅದರಿಂದ ಏನರಿಯದವ ನಾನು ನಿನಗೆ, ನೀನೇ ಪರಗತಿ ಎನಗೆ, ನಾರಾಯಣ ನಮೋ ನಾರಾಯಣ, ಪ್ರಾಣ ನಿನಗರ್ಪಿಸಿದೆ ಪ್ರಸನ್ನ ವೆಂಕಟ ಕೃಷ್ಣ, ನಾರಾಯಣ ನಮೋ ನಾರಾಯಣ.
ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರಸನ್ನ ವೆಂಕಟ ಮೂರ್ತಿ ಅಭಿನ್ನ ಶ್ರೀಕೃಷ್ಣಾರ್ಪಣ ಮಸ್ತು. ಇಲ್ಲಿ ಸಮರ್ಪಣೆಯನ್ನು ಮಾಡೋಣ. ಹರೇ ಶ್ರೀನಿವಾಸ.